ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ಜಗತ್ತು ಯೂಟ್ಯೂಬ್ ಚಾನಲ್. ಇವತ್ತು ಹಲಸಿನ ದೋಸೆ ಮಾಡೋದು ಯಾವ ಥರ ಅಂಥೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಟೇಸ್ಟಿ ರೆಸಿಪೀಸ್ನ ಹಾಕ್ತಾಯಿರ್ತೀನಿ ನನ್ನ ಚಾನಲಲ್ಲಿ. ಹಲಸಿನ ಹಣ್ಣು ಇತ್ತು ಅಂತೇಳಿದರೆ ನಮ್ಮ ಮನೇಲಿ ಫಸ್ಟು ನೆನಪಾಗೋದೆ ಹಲಸಿನ ದೋಸೆ. ಸೊ ಅದೇ ಥರ ನಮ್ಮ ಊರಿಂದ ಹಲಸಿನ ಹಣ್ಣು ತಂದಿದ್ರು. ಹಾಗೆ ಬಿಡಿಸ್ಕೊಂಡು ಹಲಸಿನ ದೋಸೆಗೆ ನೈಟೇ 1 ಕಪ್ಪು ಮಿಲೆಟ್ಸು ಮತ್ತು 1 ಕಪ್ಪು ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೆ. ಅದಾದಮೇಲೆ ಈಗ ಹಲಸಿನ ಹಣ್ಣು ಬಿಡಿಸಿರೋ ಹಲಸಿನ ಹಣ್ಣು, ಆಮೇಲೆ ಅದು ನೆನೆಸಿಟ್ಟಿರೋ ಅಕ್ಕಿ, ಅದರಲ್ಲಿ ಮಿಲೆಟ್ಸು ಇದೆ. ನಾವು ಪ್ಲೇನ್ ಅಕ್ಕಿ ಬರೀ ಪ್ಲೇನ್ ಆ ಥರ ಏನು ಮಾಡಲ್ಲ, ಎಲ್ಲದರಲ್ಲೂ ಸ್ವಲ್ಪ ಮಿಲೆಟ್ಸು ಎಲ್ಲ ಯೂಸ್ ಮಾಡ್ತೀವಿ. ಇವಾಗ ನೆನೆಸಿಟ್ಟಿರೋ ಅಕ್ಕಿ ಮತ್ತು ಮಿಲೆಟ್ಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಲಸಿನ ಹಣ್ಣು, ಅಂದರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಿಮಗೆ ಯಾವ ಥರ ಸ್ವೀಟ್ ಇರಬೇಕು ದೋಸೆ ಅಂತೇಳಿದರೆ ಜಾಸ್ತಿನೇ ಹಾಕ್ಕೋಬೋದು. ನಾವು ರೆಗ್ಯುಲರಾಗಿ 4ರಿಂದ 8 ತೊಳೆ ಹಾಕ್ತಿರ್ತೀವಿ. ಇವಾಗ ರೆಡಿಯಾಗಿರೋ ದೋಸೆ ಬ್ಯಾಟರ್ಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಕ್ಲೀನಾಗಿ ಕಲಸಿ ದೋಸೆ ಹಾಕ್ಕೊಳ್ಳೋಣ. ನೀವು ಮನೇಲಿ ಟ್ರೈ ಮಾಡಿ ಒಂದು ಸಲ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇದೇ ಥರ ಮಾವಿನ ಹಣ್ಣಿನ ದೋಸೆದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಹಲಸಿನ ದೋಸೆ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. ಮತ್ತು ಅದಕ್ಕೆ ಖಾರ ಆಗಿರೋ ಥರ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಸೂಪರಾಗೇ ಇರುತ್ತೆ. ಇದೇ ಥರ ಡಿಫ್ರೆಂಟ್ ಆಗಿರೋ ಥರ ರೆಸಿಪೀಸ್ ಬೇಕು ಅಂತೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಯಾವುದಾದ್ರೂ ಡಿಫ್ರೆಂಟ್ ರೆಸಿಪೀಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. Thank you for watching. Bye bye. Have a good day.